ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಯಾಂಡೀಸ್ ಕಿಚನ್ ಲ್ಯಾಬ್. ಇವತ್ತು ದಾಸವಾಳ ಹೂವಿನ ಟೀ ಮಾಡೋದ್ರ ಜೊತೆಗೆ ಅದರ ಪ್ರಯೋಜನಗಳು ಹಾಗೂ ಅಡ್ಡ ಪರಿಣಾಮಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಾಸವಾಳ ಹೂವಿನಲ್ಲಿ ಅನೇಕ ಔಷಧೀಯ ಗುಣಗಳಿರೋದ್ರಿಂದ ಶೀತ, ಜ್ವರ ಸೇರಿದಂತೆ ಹಲವು ರೋಗಗಳನ್ನು ನಿವಾರಿಸುತ್ತದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಿವೆ. ದಾಸವಾಳ ಹೂವಿನ ಟೀಯನ್ನು ಕುಡಿಯೋದ್ರಿಂದ ಖಿನ್ನತೆಯನ್ನು ದೂರ ಮಾಡುತ್ತದೆ. ಅಷ್ಟೇ ಅಲ್ಲದೆ ರಕ್ತದಲ್ಲಿನ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುವಲ್ಲಿ, ಸುಲಭವಾಗಿ ತೂಕವನ್ನು ಇಳಿಸಿಕೊಳ್ಳಲು ಹಾಗೂ ಕಾಂತಿಯುತ ತ್ವಚೆಯನ್ನು ಪಡೆಯಲು ಸಹಾಯಕವಾಗಿದೆ. ಇನ್ನು ದಾಸವಾಳ ಹೂವಿನ ಟೀಯನ್ನು ಕುಡಿಯೋದ್ರಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ದಾಸವಾಳ ಹೂವು ಗರ್ಭ ನಿರೋಧಕ ಪರಿಣಾಮವನ್ನು ಹೊಂದಿರೋದ್ರಿಂದ ಸಂತಾನವನ್ನು ಹೊಂದಲು ಬಯಸುವ ಮಹಿಳೆಯರು ಇದನ್ನು ಸೇವಿಸಬಾರದು. ಹಾಗೂ ಗರ್ಭಿಣಿಯರು ಮತ್ತು ಹಾಲುಣಿಸುತ್ತಿರುವ ತಾಯಂದಿರು ಕೂಡ ಈ ಟೀಯನ್ನು ಸೇವಿಸುವಂತಿಲ್ಲ. ದಾಸವಾಳ ಹೂವಿನ ಟೀ ದೇಹದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡೋದ್ರಿಂದ ಡಯಾಬಿಟಿಸ್ ಇರೋರು ಒಮ್ಮೆ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಈ ಟೀಯನ್ನು ಕುಡಿಯೋದು ಉತ್ತಮ. ಈ ಟೀಯನ್ನು ಕುಡಿಯೋದ್ರಿಂದ ಕೆಲವರಿಗೆ ಅಲರ್ಜಿ ಕೂಡ ಆಗುವ ಸಾಧ್ಯತೆ ಇರುತ್ತದೆ. ಈಗ ದಾಸವಾಳ ಹೂವಿನ ಟೀ ಮಾಡೋದು ಹೇಗೆ ಅಂತ ನೋಡೋಣ. ನಾನು 1 ಕಪ್ ದಾಸವಾಳ ಹೂವಿನ ಟೀಯನ್ನು ಮಾಡಲು 4 ದಾಸವಾಳ ಹೂವನ್ನು ತಗೊಂಡಿದ್ದೀನಿ. ಮೊದಲಿಗೆ ದಾಸವಾಳ ಹೂವಿನ ಪೆಟಲ್ಸ್ಗಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮುಂಬರುವಂತಹ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ಟೀಯನ್ನು ಕೇವಲ ದಾಸವಾಳ ಹೂವಿನ ಪೆಟಲ್ಸನ್ನು ಯೂಸ್ ಮಾಡಿ ಮಾಡಲಾಗತ್ತೆ. ಹಾಗಾಗಿ ಈ ಮಧ್ಯದಲ್ಲಿರುವಂತಹ ಕೇಸರವನ್ನು ಬೇರ್ಪಡಿಸಬೇಕಾಗತ್ತೆ. ಇದೇ ರೀತಿಯಲ್ಲಿ ಉಳಿದಿರುವಂತಹ ಹೂವಿನ ಪೆಟಲ್ಸ್ಗಳನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ 3 ರಿಂದ 4 ಬಾರಿ ನೀರಿನಿಂದ ದಾಸವಾಳ ಹೂವಿನ ಪೆಟಲ್ಸನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕಿಕೊಂಡು ಬಿಸಿಯಾಗೋದಕ್ಕೆ ಇಡ್ತಾ ಇದ್ದೀನಿ. ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ ಕೂಡಲೇ 2 ಇಂಚು ಚಕ್ಕೆ ಹಾಗೂ 2 ಲವಂಗವನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿ ನೀರನ್ನು ಚೆನ್ನಾಗಿ ಕುದಿಸಿ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇಮನ್ನು ಆಫ್ ಮಾಡಿಕೊಂಡ ನಂತರ ಕ್ಲೀನ್ ಮಾಡಿಕೊಂಡಂತಹ ದಾಸವಾಳ ಹೂವಿನ ಪೆಟಲ್ಸನ್ನು ಬಿಸಿ ನೀರಿಗೆ ಹಾಕೊಳ್ತಾ ಇದ್ದೀನಿ. ಹೂವಿನ ಪೆಟಲ್ಸ್ಗಳು ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋ ರೀತಿಯಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 20 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. 20 ನಿಮಿಷದ ನಂತರ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ದಾಸವಾಳ ಹೂವಿನ ಪೆಟಲ್ಸ್ನ ಕಲರ್ ಎಲ್ಲ ನೀರಿಗೆ ಸಂಪೂರ್ಣವಾಗಿ ಬಿಟ್ಕೊಂಡಿದೆ. ಈಗ ಅದನ್ನು ಒಂದು ಟೀ ಕಪ್ಪಿಗೆ ಸೋಸ್ಕೊಳ್ತಾ ಇದ್ದೀನಿ. ಈಗ ನೀವು ಕಲರ್ನ ಗಮನಿಸಬಹುದು, ಸ್ವಲ್ಪ ನೇರಳೆ ಬಣ್ಣದಲ್ಲಿ ಇದೆ. ಈ ಲೆಮನ್ ಸೇರಿಸೋದ್ರಿಂದ ಈಗ ಒಂದು ಮ್ಯಾಜಿಕ್ ಆಗತ್ತೆ. ಈಗ ಅರ್ಧ ನಿಂಬೆ ಹಣ್ಣನ್ನು ಟೀಗೆ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಕಲರ್ನ ಗಮನಿಸಬಹುದು, ಬ್ಯೂಟಿಫುಲ್ ರೆಡ್ ಕಲರ್ಗೆ ಟರ್ನ್ ಆಗಿದೆ. ಈ ಟೀ ಫ್ರೂಟಿ ಫ್ಲೇವರ್ ಅಥವಾ ಕ್ರಾನ್ಬೆರಿ ಫ್ಲೇವರ್ನಲ್ಲಿ ಇರುತ್ತೆ. ನಿಂಬೆಹಣ್ಣನ್ನು ಸೇರಿಸಿಕೊಂಡ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದಾಸವಾಳ ಹೂವಿನ ಟೀ ರೆಡಿ. ನೀವು ಈ ದಾಸವಾಳ ಹೂವಿನ ಟೀಯನ್ನು ಬಿಸಿಯಾಗಿ ಕೂಡ ಕುಡಿಯಬಹುದು ಅಥವಾ ಚಿಲ್ಡಾಗಿ ಕೂಡ ಕುಡಿಯಬಹುದು. ಈ ಟೀಯನ್ನು ಚಿಲ್ಡಾಗಿ ಕುಡಿಯೋದಕ್ಕೆ ಇಷ್ಟಪಡೋರು ಈ ರೀತಿ ಐಸ್ ಕ್ಯೂಬ್ಸನ್ನು ಸೇರಿಸ್ಕೊಳ್ಬಹುದು. ಇದನ್ನು ಒಂದು ಹರ್ಬಲ್ ಟೀ ಅಂದರೆ ತಪ್ಪಾಗಲ್ಲ. ನೀವು ಬೇಕಿದ್ದಲ್ಲಿ 1 ಟೇಬಲ್ ಸ್ಪೂನ್ ಜೇನುತುಪ್ಪವನ್ನು ಸೇರಿಸ್ಕೊಳ್ಬಹುದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.